ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡಿದ್ವಿ ಇಲ್ಲಿ ಎವಿಡೆನ್ಸಸ್ ಆಫ್ ದ ಎವಲ್ಯೂಷನ್ ಅಂಡ್ ನಿನ್ನೆ ಪರ್ಟಿಕ್ಯುಲರ್ಲಿ ನಾವೇನ್ ಮಾಡಿದ್ವಿ ಇಲ್ಲಿ ಬಯೋಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂದ್ರೆ ಅಡಾಪ್ಟಿವ್ ರೇಡಿಯೇಷನ್ ಅನ್ನ ಏನ್ ಮಾಡಿದ್ವಿ ನಾವಿಲ್ಲಿ ಓದಿದ್ವಿ. ಅದ್ರ ಜೊತೆಗೆ ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನು ಕೂಡ ನೋಡಿದ್ವಿ. ಅಂದ್ರೆ ಒಂದೇ ಏರಿಯಾದಲ್ಲಿ ಮೋರ್ ದನ್ ಒನ್ ಅಡಾಪ್ಟಿವ್ ರೇಡಿಯೇಷನ್ ಆಗೋದು. ಎಕ್ಸಾಂಪಲ್ಸ್ ಯಾವ್ದಂತ ಹೇಳಿದ್ವಿ ನಾವಿಲ್ಲಿ ಆಸ್ಟ್ರೇಲಿಯಾ ಅಲ್ಲಿ ಇರೋಂತ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂಡ್ ಮಾರ್ಸುಪಿಯಲ್ ಮ್ಯಾಮಲ್ಸ್. ಇವತ್ ನಾವೇನ್ ಮಾಡೋಣ ಇವಾಗ ನಾವ್ ಇವತ್ತೇನ್ ಓದಕ್ ಹೋಗ್ತಿದೀವೋ ಆ ಟಾಪಿಕ್ ಏನಿದೆ ಇಲ್ಲಿ ಫ್ರೀಕ್ವೆಂಟ್ ಆಗಿ ಈ ಟಾಪಿಕ್ ಮೇಲೆ ಸುಮಾರು ಸರಿ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಿದ್ದಾರೆ. MCQs ಅಲ್ಲಿ ಸುಮಾರು ನೀಟಲ್ಲೂ ಕೂಡ ಬರುತ್ತೆ ಅಂಡ್ ಆಸ್ ವೆಲ್ as ನಿಮ್ಮ ಬೋರ್ಡ್ ಪರ್ಪಸ್ಗೂ ಕೂಡ ಈ ಕ್ವಶನ್ ಅನ್ನ ಸುಮಾರು ಸರಿ ಕೇಳಿರ್ತಾರೆ. ಓಕೆ, ಏನಪ್ಪಾ ಆ ಕಾನ್ಸೆಪ್ಟ್ ಇವತ್ತು ನಾವು ಸ್ಟಡಿ ಮಾಡಕ್ ಹೋಗ್ತಾ ಇರೋದು ಅಂದ್ರೆ ದಟ್ ಈಸ್ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ಹಾರ್ಡಿ-ವಿನ್ಬರ್ಗ್ ಲಾ. ಇದನ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಇಲ್ಲಿ ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಇಲ್ಲಿ ಪಾಪ್ಯುಲೇಷನ್ ಜೆನೆಟಿಕ್ಸ್ ಜೊತೆಗೆ ಜೀನ್ ಪೂಲ್ ಅಂದ್ರೆ ಏನು ಅಂತ ಏನ್ ಮಾಡೋಣ ಇಲ್ಲಿ ತಿಳ್ಕೊಳ್ಳೋಣ. ದಟ್ ನಮ್ಗೆ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಏನಾಗುತ್ತೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಏನನ್ನ ಓದೋಣ ನಾವಿಲ್ಲಿ ಪಾಪ್ಯುಲೇಷನ್ ಜೆನೆಟಿಕ್ಸ್. ಪಾಪ್ಯುಲೇಷನ್ ಜೆನೆಟಿಕ್ಸ್ ಹೆಸರಲ್ಲೇ ಇದೆ ನೋಡಿ, ಪಾಪ್ಯುಲೇಷನ್ ಜೆನೆಟಿಕ್ಸ್. ಒಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಅಲ್ಲಿ ಜೆನೆಟಿಕ್ಸ್ ಯಾವ ರೀತಿ ಇದೆ, ಆ ಜೀನ್ಸ್ ಗಳ ಫ್ರೀಕ್ವೆನ್ಸಿ ಏನಿದೆ. ಈ ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂದ್ರೆ ಏನು ಇಲ್ಲಿ ಜೀನ್ ಫ್ರೀಕ್ವೆನ್ಸಿ ಇನ್ ದಟ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಪಾಪ್ಯುಲೇಷನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದು ಒಂದು ಏರಿಯಾ ಇದೆ, ಒಂದು ಪಾಪ್ಯುಲೇಷನ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಜೀನ್ಸ್ ಗಳ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ತೀವಿ ಇಲ್ಲಿ ಪಾಪ್ಯುಲೇಷನ್ ಜೆನೆಟಿಕ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಇದು ಒಂದು ಏನು ಇಲ್ಲಿ ಪಾಪ್ಯುಲೇಷನ್ ಇದೆ. ಈ ಪಾಪ್ಯುಲೇಷನ್ ಅಲ್ಲಿ ನಮ್ಗೆ ಏನನ್ನ ನೋಡ್ಲಿಕ್ಕೆ ಸಿಕ್ಕುತ್ತೆ ಇಲ್ಲಿ ಸುಮಾರು ಜೀನ್ಸ್ ಗಳು ನೋಡ್ಲಿಕ್ಕೆ ಸಿಕ್ಕುತ್ತೆ. ಓಕೆ, ಏನಿದು ಎ ಅಂದ್ರೆ ಏನು ನಮಗೆ ಗೊತ್ತಿದೆ. ನಾವು ಇಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಟ್ರೇಟ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ, ಜೀನ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಈ ಲೆಟರ್ಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಲೈಕ್ ಹೆಂಗೆ ಕ್ಯಾಪಿಟಲ್ ಟಿ ಫಾರ್ ದ ಟಾಲ್ ಯೂಸ್ ಮಾಡ್ತಿರೋ, ಸ್ಮಾಲ್ ಟಿ ಫಾರ್ ದ ಡಾರ್ಫ್ ಯೂಸ್ ಮಾಡ್ತಿರೋ ಅದೇ ರೀತಿ. ಈ ಪಾಪ್ಯುಲೇಷನ್ ಅಲ್ಲಿ ಇಲ್ಲಿರುವಂತ ಆರ್ಗಾನಿಸಮ್ಸ್ ಗಳ ಜೆನೆಟಿಕ್ ಜೀನ್ ಫ್ರೀಕ್ವೆನ್ಸಿ ಅಥವಾ ಅಲೀಲಿಕ್ ಫ್ರೀಕ್ವೆನ್ಸಿ. ಅಲೀಲಿಕ್ ಅಂದ್ರೆ ಏನು ಇಲ್ಲಿ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ದ ಜೀನ್. ಅಂದ್ರೆ ಇವಾಗ ಕ್ಯಾಪಿಟಲ್ ಇದೆ ಅಂದ್ರೆ ಇಂಡಿವಿಜುವಲ್ ಆಗಿ ಕ್ಯಾಪಿಟಲ್ ಎ ಇಸ್ ಒನ್ ಅಲೀಲ್ ಅಂಡ್ ಅನದರ್ ಕ್ಯಾಪಿಟಲ್ ಎ ಏನು ಇಲ್ಲಿ ಒನ್ ಅಲೀಲ್. ಟುಗೆದರ್ ಆಗಿ ಎರಡನ್ನು ಸೇರ್ಬಿಟ್ಟು ನಾವೇನಂತ ಕರಿತೀವಿ ಇಲ್ಲಿ ಜೀನ್ ಅಂತ ಹೇಳಿ ಕರಿತೀವಿ. ಇದು ಏನು ಇಲ್ಲಿ ಪಾಪ್ಯುಲೇಷನ್ ಜೆನೆಟಿಕ್ಸ್. ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು ಜೀನ್ ಫ್ರೀಕ್ವೆನ್ಸಿ ಯಾವ ರೀತಿ ಇದೆ ಆ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಲ್ಲಿ ಅಂತ ಹೇಳಿ ತಿಳ್ಕೊಳ್ತೀವಿ. ಅಂಡ್ ಇನ್ನೊಂದು ವರ್ಡ್ ಏನ್ ಹೇಳಿದೆ ನಾನು ಇಲ್ಲಿ ಜೀನ್ ಪೂಲ್ ಅಂತ ಹೇಳಿದೆ. ಏನಂತ ಹೇಳಿದ್ವಿ ಜೀನ್ ಪೂಲ್. ಇದನ್ನೇ ನಾವೇನ್ ಅನ್ಕೋಬಹುದು ಇವಾಗ ಜೀನ್ ಪೂಲ್ ಅಂತಾನು ಕನ್ಸಿಡರ್ ಮಾಡ್ಬೋದು. ಇದೊಂದು ಪಾಪ್ಯುಲೇಷನ್. ಓಕೆ, ಇದೊಂದು ಜೀನ್ ಪೂಲ್. ಈ ಪಾಪ್ಯುಲೇಷನ್ ಒಳಗಡೆ ಕ್ಯಾಪಿಟಲ್ ಎ ಇರುವಂತ ಜೀನು ಇದೆ, ಕ್ಯಾಪಿಟಲ್ ಎ ಸ್ಮಾಲ್ ಎ ಇರುವಂತ ಜೀನು ಇದೆ, ಸ್ಮಾಲ್ ಎ ಇರುವಂತ ಅಂದ್ರೆ ಡಾಮಿನೆಂಟ್ ಜೀನ್ಸು ಇದೆ ಆಸ್ ವೆಲ್ ಆಸ್ ರಿಸೆಸಿವ್ ಜೀನ್ಸು ಇದೆ. ಓಕೆನಾ? ಈ ರೀತಿ ಹೋಮೋಜೈಗಸ್ ಡಾಮಿನೆಂಟ್ ಇದೆ, ಹೆಟ್ರೋಜೈಗಸ್ ರಿಸೆಸಿವ್ ಹೆಟ್ರೋಜೈಗಸ್ ಇದೆ ಆಸ್ ವೆಲ್ ಆಸ್ ಹೋಮೋಜೈಗಸ್ ರಿಸೆಸಿವ್ ಕ್ಯಾರೆಕ್ಟರ್ಸ್ ಗಳು ಕೂಡ ಏನಿದೆ ಇಲ್ಲಿ ಪ್ರೆಸೆಂಟ್ ಇದೆ. ಹಾಗಾಗಿ ಜೀನ್ ಪೂಲ್ ಅಂದ್ರೆ ಏನು ಇಲ್ಲಿ ಜೀನ್ ಪೂಲ್ ಈಸ್ ಸಮ್ ಟೋಟಲ್ ಆಫ್ genes and their alleles in a given population. ಓಕೆ, ಇದೇನಿವಾಗ ಒಂದು ಗಿವನ್ ಪಾಪ್ಯುಲೇಷನ್. ಓಕೆ, ಇದರಲ್ಲಿ ಸಮ್ ಟೋಟಲ್ ಆಫ್ ಜೀನ್ಸ್ ಅಂದ್ರೆ ಎಷ್ಟು ಜೀನ್ಸ್ ಇದೆ ಇಲ್ಲಿ 1 2 3 4 5 6 7 ಬರೀ ಜೀನ್ಸ್ ಮಾತ್ರ ಅಲ್ಲ, ಆ ಜೀನ್ಸ್ ಗಳ ಅಲೀಲ್ಸ್ ಅಂದ್ರೆ ಏನು ಇಲ್ಲಿ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್. ಕ್ಯಾಪಿಟಲ್ ಎ ಇದೆ ಎರಡು ಡಿಫ್ರೆಂಟ್ ಆದ್ರೆ ಅಲೀಲ್ಸ್ ಟುಗೆದರ್ ಆಗಿ ಓದಿದ್ರೆ ನಾವು ಇಟ್ ಈಸ್ ಅ ಜೀನ್ ಅಲ್ವಾ. ಒಂದು ಗಿವನ್ ಪಾಪ್ಯುಲೇಷನ್ ಅಲ್ಲಿ ಇಲ್ಲಿ ಎಷ್ಟು ಜೀನ್ಸ್ ಗಳು ಅಥವಾ ಅಲೀಲ್ಸ್ ಗಳು ಪ್ರೆಸೆಂಟ್ ಇದಾವೋ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಜೀನ್ ಪೂಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಜೀನ್ ಪೂಲ್. ಈ ಜೀನ್ ಪೂಲ್ ಅಲ್ಲಿ ನಮ್ಗೆ ಏನ್ ನೋಡ್ಲಿಕ್ಕೆ ಸಿಕ್ಕುತ್ತೆ ನೋಡಿ ಇಲ್ಲಿ ಕ್ಯಾಪಿಟಲ್ ಎ ಅಂದ್ರೆ ಏನು ಇದು ದಿಸ್ ಇಸ್ ಡಾಮಿನೆಂಟ್ ಅಲೀಲ್. ಇಲ್ಲಿ ಸ್ಮಾಲ್ ಎ ಏನನ್ನ ಹೇಳುತ್ತೆ ಇಲ್ಲಿ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ದಟ್ ಈಸ್ ರಿಸೆಸಿವ್ ಅಲೀಲ್.
ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇವಾಗ ಒಂದು ಏರಿಯಾ ಇದೆ. ಓಕೆ, ನೀವು ಹುಬ್ಳಿ ತಗೊಳ್ಳಿ. ಹುಬ್ಳಿ ಅನ್ನೋದು ಒಂದು ಊರಿದೆ, ಅದರಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಏರಿಯಾನ ತಗೊಳ್ಳಿ ನೀವು. ಸೊ ಅಲ್ಲಿ ನೀವು ಹ್ಯೂಮನ್ ಬೀಯಿಂಗ್ಸ್ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಇವಾಗ ಕ್ಯಾಪಿಟಲ್ ಟಿ ಹೈಟ್ ಇರೋದು ಇರುತ್ತೆ, ಡಾರ್ಫ್ ಇರೋದು ಜೀನ್ಸ್ ಇರುತ್ತೆ, ಬ್ಲೂ ಐಸ್, ಬ್ಲಾಕ್ ಐಸ್. ಸೊ ನಮ್ದೆಲ್ಲ ಕ್ಯಾರೆಕ್ಟರ್ಸ್ ಟ್ರೇಟ್ಸ್ ಗಳನ್ನು ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಇದೆಲ್ಲ ಜೀನ್ಸ್ಗಳು ಅಲಿಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಓವರ್ ಆಲ್ ಆಗಿ ಆ ಏರಿಯಾದಲ್ಲಿ ಇರುವಂತ ಎಲ್ಲರ ಜೀನ್ಸ್ ಗಳಿಗೂ ನಾವೇನಂತ ಕರಿತೀವಿ ಇಲ್ಲಿ ಜೀನ್ ಪೂಲ್ ಅಂತ ಹೇಳಿ ಕರಿತೀವಿ. ಅದ್ರದ್ದು ಫ್ರೀಕ್ವೆನ್ಸಿನ ಸ್ಟಡಿ ಮಾಡೋದೇ ಏನು ಇಲ್ಲಿ, ದಟ್ ಈಸ್ ಪಾಪ್ಯುಲೇಷನ್ ಜೆನೆಟಿಕ್ಸ್. ಗೊತ್ತಾಯ್ತಾ? ಎಸ್, ಓಕೆ. ಸೊ ಜೀನ್ ಪೂಲ್ ಅಲ್ಲಿ ನಾವು ಏನನ್ನ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಡಾಮಿನೆಂಟ್ ಅಲಿಲ್ಸ್ ನೋಡ್ತೀವಿ ಆಸ್ ವೆಲ್ ಆಸ್ ರಿಸೆಸಿವ್ ಅಲಿಲ್ಸ್ ನೋಡ್ತೀವಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ, ಇವಾಗ ಫ್ರೀಕ್ವೆನ್ಸಿ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂತ ಹೇಳಿದ್ವಿ ನಾವು. ಪಾಪ್ಯುಲೇಷನ್ ಜೆನೆಟಿಕ್ಸ್ ಅಂದ್ರೆ ಏನು, ಇಲ್ಲಿ ಫ್ರೀಕ್ವೆನ್ಸಿ ಆಫ್ ದಿ ಜೀನ್ಸ್ ಅಥವಾ ಫ್ರೀಕ್ವೆನ್ಸಿ ಆಫ್ ದ ಅಲೀಲ್ಸ್ ತಿಳ್ಕೊಳ್ಳೋದು. ಹಾಗಾದ್ರೆ ಇಲ್ಲಿ ಏನು, ಹಾಗಾದ್ರೆ ಅಲಿಲಿಕ್ ಫ್ರೀಕ್ವೆನ್ಸಿನ ಹೇಗೆ ಕಂಡು ಹಿಡಿತೀವಿ ನಾವು ಅನ್ನೋದನ್ನ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಪಾಪ್ಯುಲೇಷನ್ ಇದೆ. ಓಕೆ, ಇಲ್ಲೊಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಆಬ್ವಿಯಸ್ಲಿ ಏನಿರುತ್ತೆ ಇಲ್ಲಿ ಜೀನ್ಸ್ ಗಳು ಇರುತ್ತೆ. ಸೊ ಏನೇನ್ ಜೀನ್ಸ್ ಇರುತ್ತೆ ರ್ಯಾಂಡಮ್ ಆಗಿ ತಗೊಳ್ಳೋಣ. ಓಕೆ, ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಎ, ಆಸ್ ವೆಲ್ ಆಸ್ ಹೆಟೆರೋಜೈಗಸ್ ಕಂಡೀಷನ್ ಇರುತ್ತೆ, ರೈಟ್? ಓಕೆ, ಸೊ ಇದೇನು ಇಲ್ಲಿ ಒಂದು ಪಾಪ್ಯುಲೇಷನ್. ಇದ್ರಲ್ಲಿ ಏನನ್ನ ನೋಡ್ಬೋದು ನಾವಿಲ್ಲಿ, ಡಾಮಿನೆಂಟ್ ಅಲಿಲ್ಸ್ ನೋಡ್ಬೋದು, ಆಸ್ ವೆಲ್ ಆಸ್ ರಿಸೆಸಿವ್ ಅಲಿಲ್ಸ್ ನೋಡ್ಬೋದು, ಆಸ್ ವೆಲ್ ಆಸ್ ಹೆಟೆರೋಜೈಗಸ್ ಕಂಡೀಷನ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು ನೋಡ್ಬೋದು. ಯಾಕಂದ್ರೆ ಡಾಮಿನೆಂಟು ಇದೆ ಆಸ್ ವೆಲ್ ಆಸ್ ರಿಸೆಸಿವ್ ಕೂಡ ಇದೆ. ಸೊ ದಿಸ್ ಇಸ್ ಹೆಟೆರೋಜೈಗಸ್. ಹೋಮೋಜೈಗಸ್ ಅಂದ್ರೆ ಎರಡೂ ಕೂಡ ಏನಿದೆ ಇಲ್ಲಿ, ಐದರ್ ಡಾಮಿನೆಂಟ್ ಅಥವಾ ಎರಡೂ ಕೂಡ ಏನಿದೆ ಇಲ್ಲಿ, ಐದರ್ ರಿಸೆಸಿವ್ ಇದೆ. ಓಕೆನಾ? ಸೊ ಈ ಪಾಪ್ಯುಲೇಷನ್ ಅಲ್ಲಿ ನಾವೇನ್ ಮಾಡ್ಬೇಕು, ಇವಾಗ ಅಲಿಲಿಕ್ ಫ್ರೀಕ್ವೆನ್ಸಿನ ತಗೊಳ್ಬೇಕು. ಏನನ್ನ ಕಂಡು ಹಿಡಿಬೇಕು ಇಲ್ಲಿ, ಅಲಿಲಿಕ್ ಫ್ರೀಕ್ವೆನ್ಸಿ. ಸೊ ಇವಾಗ ಹೇಳೋದಾದ್ರೆ, ಇವಾಗ ನಾನು ಏನ್ ಮಾಡ್ತೀನಿ, ಅಲಿಲಿಕ್ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಅಥವಾ ಅಲಿಲಿಕ್ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಅಲಿಲ್ ಅಂದ್ರೆ ಈ ಪಾಪ್ಯುಲೇಷನ್ ಅಲ್ಲಿ ಇವಾಗ ಡಾಮಿನೆಂಟ್ ಅಲೀಲ್ದು ಫ್ರೀಕ್ವೆನ್ಸಿ ಎಷ್ಟಿದೆ ಅಂದ್ರೆ ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಇದೆ, ಡಾಮಿನೆಂಟ್ ಎ ಇದೆ ಅಂತ ಹೇಳಿ ಈ ಕಂಪ್ಲೀಟ್ ಪಾಪ್ಯುಲೇಷನ್ ಅಲ್ಲಿ. ಅದೇ ರೀತಿ ಇವಾಗ ನಾವೇನ ತಗೊಳ್ಬಹುದು ಇಲ್ಲಿ, ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಅಲೀಲ್ ಅಂದ್ರೆ ರಿಸೆಸಿವ್ ಅಲೀಲ್ ಸ್ಮಾಲ್ ಲೆಟರ್ ಎ ಎಷ್ಟು ಇದೆ ಅದ್ರದ್ದು ಫ್ರೀಕ್ವೆನ್ಸಿನ ಕಂಪ್ಲೀಟ್ ನಾವೇನ್ ಮಾಡ್ಬೋದು ಈ ಪಾಪ್ಯುಲೇಷನ್ ಅಲ್ಲಿ ತಗೊಳ್ಬಹುದು. ಸೊ ಇವಾಗ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಅಲಿಲ್ ಎ ಇದೆಯಲ್ಲ, ಸೊ ಎ ಎಷ್ಟಿದೆ ಈ ಪಾಪ್ಯುಲೇಷನ್ ಅಲ್ಲಿ ಕೌಂಟ್ ಮಾಡೋಣ. ಕ್ಯಾಪಿಟಲ್ ಲೆಟರ್ ಎ, ಬಿಕಾಸ್ ಡಾಮಿನೆಂಟ್ ಅಲಿಲ್ ಏನನ್ನ ಇಂಡಿಕೇಟ್ ಮಾಡುತ್ತೆ, ಡಾಮಿನೆಂಟ್ ಕ್ಯಾಪಿಟಲ್ ಎ ಅಲ್ವಾ. ಸೊ ಎಷ್ಟಿದೆ ಇಲ್ಲಿ ಕ್ಯಾಪಿಟಲ್ ಎ ಅಥವಾ ಡಾಮಿನೆಂಟ್ ಅಲಿಲ್ ಅಂದ್ರೆ 1 2 3 4 5 6 7 8 9 10 11 12 ಎಷ್ಟಿದೆ ಇಲ್ಲಿ ಡಾಮಿನೆಂಟ್ ಅಲಿಲ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಎ ಡಾಮಿನೆಂಟ್ ಅಲಿಲ್ ಅದು. ಸೊ ಎಷ್ಟಿದೆ 12. ಅದೇ ರೀತಿ ಇಲ್ಲಿ ರಿಸೆಸಿವ್ ಅಲಿಲ್ ಎಷ್ಟಿದೆ, ಸ್ಮಾಲ್ ಲೆಟರ್ ಎ 1 2 3 4 5 6 7 8 9 10 11 12 ಎಷ್ಟಿದೆ, ಇದು 12 ಇದೆ. ಓಕೆ, ಸೊ ಇವಾಗ ನಮ್ಗೆ ಏನ್ ಸಿಕ್ತು ಇಲ್ಲಿ, ಟೋಟಲ್ ಡಾಮಿನೆಂಟ್ ಅಲಿಲ್ಸ್ ಎಷ್ಟಿದೆ ಈ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಲ್ಲಿ, ಈ ಪರ್ಟಿಕ್ಯುಲರ್ ಜೀನ್ ಪೂಲ್ ಅಲ್ಲಿ. ನೆಕ್ಸ್ಟ್ ಏನ್ ತಗೊಂಡ್ವಿ ನಾವು ಇಲ್ಲಿ, ರಿಸೆಸಿವ್ ಅಲಿಲ್ ಎಷ್ಟಿದೆ ಈ ಜೀನ್ ಪೂಲ್ ಅಲ್ಲಿ ಅಷ್ಟನ್ನ ನಾವು ತಗೊಂಡ್ವಿ ಇಲ್ಲಿ ಇಂಡಿವಿಜುವಲ್ ಆಗಿ. ಸೊ ಇವಾಗ ಫ್ರೀಕ್ವೆನ್ಸಿನ ಕಂಡು ಹಿಡಿಬೇಕು ಅಂತ ಹೇಳಿದ್ರೆ, ಟೋಟಲ್ ಈ ಕಂಪ್ಲೀಟ್ ಜೀನ್ ಪೂಲ್ ಅಲ್ಲಿ ಅಥವಾ ಪಾಪ್ಯುಲೇಷನ್ ಅಲ್ಲಿ ಟೋಟಲ್ ಜೀನ್ಸ್ ಎಷ್ಟಿದೆ ಅಥವಾ ಟೋಟಲ್ ಅಲಿಲ್ಸ್ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಸೊ ಟೋಟಲ್ ಎಷ್ಟಿದೆ ಇಲ್ಲಿ ಅಲಿಲ್ಸ್ 24. ಇಲ್ಲೂ ಕೂಡ ಎಷ್ಟಿದೆ 24. ಸೊ ಇದನ್ನ ಏನ್ ಮಾಡ್ಬೇಕು ನಾವ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ 0.5 ಗೊತ್ತಾಯ್ತಾ, 0.5. ಸೊ ಇವಾಗ ನಮ್ಗೆ ಇದನ್ನ ಟೋಟಲ್ ಮಾಡಿ ತಿರ್ಗಾ 0.5 + 0.5 ಏನಾಗುತ್ತೆ ಇಲ್ಲಿ 1 ಆಗುತ್ತೆ ಅಲ್ವಾ. ಸೊ ಇದನ್ನ ಹೇಳಲಿಕ್ಕೆ ನಮ್ಗೆ ಯಾರು ಬಂದ್ರು ಇಲ್ಲಿ, ದಟ್ ಈಸ್ ಹಾರ್ಡಿ ವಿನ್ಬರ್ಗ್ ಅನ್ನೋರು. ಓಕೆ, GH ಹಾರ್ಡಿ ಅಂಡ್ W ವಿನ್ಬರ್ಗ್ ಹೂ ಇಸ್ ಅ ಫಿಸಿಷಿಯನ್ ಮತ್ತೆ ಮ್ಯಾಥಮೆಟಿಷಿಯನ್. ಸೊ ಅವ್ರಿಬ್ರು ಏನ್ ಮಾಡ್ತಾರೆ, ಈ ಹಾರ್ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅನ್ನ ಹೇಳ್ಕೊಡ್ಲಿಕ್ಕೆ ನಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಒಂದು ಇಕ್ವೇಶನ್ ಅನ್ನ ಕೊಡ್ತಾರೆ. ಸೊ ಅವ್ರದ್ದು ಇಕ್ವೇಶನ್ ಏನಪ್ಪಾ ಅಂದ್ರೆ ಇಲ್ಲಿ P + Q = 1 ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಇಲ್ಲಿ, P + Q = 1 ಅಂತ ಇಕ್ವೇಶನ್ ಅನ್ನ ಯಾರು ಕೊಟ್ರು ಇಲ್ಲಿ, ದಟ್ ಈಸ್ ಹಾರ್ಡಿ ವಿನ್ಬರ್ಗ್.
ಹಾರ್ಡಿ-ವಿನ್ಬರ್ಗ್ ಈಕ್ವೇಶನ್ ಇದು. ಓಕೆ, ಸೊ ಇಲ್ಲಿ ಇವ್ರು ಏನಂತ ಹೇಳ್ತಾರೆ, ಪಿ ಇದೆಯಲ್ಲ ಇಲ್ಲಿ, ಈ ಪಿ ಏನನ್ನ ಡಿನೋಟ್ ಮಾಡ್ತಾ ಇದೆ, ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಡಾಮಿನೆಂಟ್ ಅಲ್ಲಿಲ್ ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ, ಡಾಮಿನೆಂಟ್ ಅಲ್ಲಿಲ್. ಸೊ ಡಾಮಿನೆಂಟ್ ಅಲ್ಲಿಲ್ ಏನಂತ ಹೇಳ್ಬೋದು ನಾವಿಲ್ಲಿ, ಒಂದ್ ನಿಮಿಷ. represented by P. ಓಕೆ, ಸೊ ಇಲ್ಲಿ ಹೇಗೆ ಎ ಅಂತ ಬರೆದ್ವೋ ನಾವು, ಇವ್ರದ್ದು ಇಕ್ವೇಶನ್ ಪ್ರಕಾರ ಇಲ್ಲಿ ಡಾಮಿನೆಂಟ್ ಅಲ್ಲಿನ ಏನಂತ ರಿಪ್ರೆಸೆಂಟ್ ಮಾಡ್ತೀವಿ ನಾವಿಲ್ಲಿ, ಪಿ. ಅದೇ ರೀತಿ ರಿಸೆಸಿವ್ allele is represented by Q. ಓಕೆ, ಸೊ ಹಾಗಾಗಿ ಇವ್ರು ಏನ್ ಹೇಳ್ತಾರೆ, P ಪ್ಲಸ್ Q is always equal to 1 ಅಂತ ಹೇಳ್ತಾರೆ. ಓಕೆ, ಇದರ ಅರ್ಥ ಏನು ಇಲ್ಲಿ, ಈ ಕಂಪ್ಲೀಟ್ ಏನು ಈ ಪಾಪ್ಯುಲೇಷನ್ ಇದೆಯಲ್ಲ, ಈ ಜೀನ್ ಪೂಲ್ ಇದೆಯಲ್ಲ, ಇದು ಯಾವಾಗ್ಲೂ 1 ಅಂದ್ರೆ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಆಕ್ಚುಲಿ ಟ್ರೈ ಮಾಡ್ತಾ ಇರೋದೇನು ಹೇಳಕ್ಕೆ, ಹಾರ್ಡಿ-ವಿನ್ಬರ್ಗ್. ಸೊ ಏನ್ ಹೇಳ್ತಾ ಇದ್ದಾರೆ ಇವರು ಇಲ್ಲಿ, ಹಾರ್ಡಿ-ವಿನ್ಬರ್ಗ್ ಲಾ ಏನ್ ಹೇಳುತ್ತೆ, ಇಟ್ ಸ್ಟೇಟ್ಸ್ in a large random mating population, the allelic frequency remains same or constant after generation to generation. ಓಕೆ, ಈ ಲಾ ಏನನ್ನ ಸ್ಟೇಟ್ ಮಾಡುತ್ತೆ ಇಲ್ಲಿ, ಇವಾಗ ಇಲ್ಲಿ ಒಂದು ಏನಿದೆ, ಲಾರ್ಜ್ ಪಾಪ್ಯುಲೇಷನ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಹಾರ್ಡಿ-ವಿನ್ಬರ್ಗ್ ಲಾ ಅಥವಾ ಹಾರ್ಡಿ-ವಿನ್ಬರ್ಗ್ ಥಿಯರಿ, ಇಕ್ವಿಲಿಬ್ರಿಯಂ. ಓಕೆ, ಸೊ ಇದು ಎಲ್ಲಿ ವರ್ಕ್ ಆಗುತ್ತೆ, ಪಾಪ್ಯುಲೇಷನ್ ಶುಡ್ ಬಿ ಲಾರ್ಜ್. ಓಕೆ, ಪಾಪ್ಯುಲೇಷನ್ ಶುಡ್ ಬಿ ಲಾರ್ಜ್ ಇರಬೇಕು ಅಂಡ್ ರ್ಯಾಂಡಮ್ ಮೇಟಿಂಗ್ ಇರಬೇಕು. ಆ ಪಾಪ್ಯುಲೇಷನ್ ದೊಡ್ಡದಿರ್ಬೇಕು ಅಂಡ್ ಅಲ್ಲಿ ಏನಿರ್ಕೂಡ್ದು ಸೆಲೆಕ್ಟಿವ್ ಮೇಟಿಂಗ್ ಇರೋ ಹಾಗಿಲ್ಲ, ರ್ಯಾಂಡಮ್ ಆಗಿ ಎ ಕ್ಯಾನ್ ಬ್ರೀಡ್ ವಿತ್ ದಿಸ್ this small letter a can breed with the small letter a. ಸೊ ಹೀಗೆ ರ್ಯಾಂಡಮ್ ಆಗಿ ಮೇಟಿಂಗ್ ಆಗ್ತಾ ಇರಬೇಕು ಅಂಡ್ ಪಾಪ್ಯುಲೇಷನ್ ಏನಿರ್ಬೇಕು ಇಲ್ಲಿ ಲಾರ್ಜ್ ಇರಬೇಕು. ಸೊ ಈ ರೀತಿ ಇದ್ರೆ ಏನಾಗುತ್ತೆ ಇಲ್ಲಿ, ಅಲೀಲಿಕ್ ಫ್ರೀಕ್ವೆನ್ಸಿ, ನಾವು ಇವಾಗ ಏನು ಫ್ರೀಕ್ವೆನ್ಸಿ ನೋಡಿದ್ವಲ್ಲ, ಫಾರ್ ಎಕ್ಸಾಂಪಲ್ ಡಾಮಿನೆಂಟ್ ಅಲೀಲ್ ಫ್ರೀಕ್ವೆನ್ಸಿ ಏನ್ ಬಂತು ಇಲ್ಲಿ 0.5, ಅದೇ ರಿಸೆಸಿವ್ ಅಲೀಲ್ ಫ್ರೀಕ್ವೆನ್ಸಿ ಏನ್ ಬಂತು 0.5. ಸೊ ಈ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಲಾರ್ಜ್ ಪಾಪ್ಯುಲೇಷನ್ ಅಲ್ಲಿ ಆ ಪಾಪ್ಯುಲೇಷನ್ ಅಲ್ಲಿರೋ ಆರ್ಗ್ಯಾನಿಸಮ್ಸ್ ರ್ಯಾಂಡಮ್ ಆಗಿ ಮೇಟಿಂಗ್ ಮಾಡಿದ್ರೆ ಅವ್ರದ್ದು ಅಲಿಲಿಕ್ ಫ್ರೀಕ್ವೆನ್ಸಿ ಅಥವಾ ಈ ಜೀನ್ ಪೂಲ್ ಏನಿರುತ್ತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಏನಿರುತ್ತೆ ಅದು ಸೇಮ್ ಇರುತ್ತೆ. ಈ ಜೀನ್ ಪೂಲ್ ಅಥವಾ ಈ ಜೀನ್ ಫ್ರೀಕ್ವೆನ್ಸಿ ಏನಾಗಲ್ಲ ಇಲ್ಲಿ, ಚೇಂಜ್ ಆಗಲ್ಲ, ಅಲ್ಟರ್ ಆಗಲ್ಲ ಅಂತ ಹೇಳ್ತಾರೆ. ದಟ್ಸ್ ವೈ ಏನ್ ಹೇಳ್ತಾ ಇದೆ ಇಲ್ಲಿ, ಇಟ್ ಈಸ್ ಎ ಲಾ ಏನನ್ನ ಸ್ಟೇಟ್ ಮಾಡ್ತಾ ಇದೆ, ಇನ್ ಅ ಲಾರ್ಜ್ ರ್ಯಾಂಡಮ್ ಮೇಟಿಂಗ್ ಪಾಪ್ಯುಲೇಷನ್ ದ ಅಲಿಲಿಕ್ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟಾಂಟ್ ಫ್ರಮ್ ಜನರೇಷನ್ ಟು ಅನದರ್ ಜನರೇಷನ್. ಹಾಗಾಗಿ P ಪ್ಲಸ್ Q ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿದ್ದಾರೆ. ಅಂದ್ರೆ ಡಾಮಿನೆಂಟ್ ಅಲಿಲಿಕ್ ಫ್ರೀಕ್ವೆನ್ಸಿ ಆಸ್ ವೆಲ್ ಆಸ್ ರಿಸೆಸಿವ್ ಅಲಿಲಿಕ್ ಫ್ರೀಕ್ವೆನ್ಸಿ ಯಾವಾಗ್ಲೂ ಏನಿರುತ್ತೆ ಇಲ್ಲಿ, ಇಟ್ ಈಸ್ ಈಕ್ವಲ್ ಟು 1, ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಈಸ್ ಇಟ್ ಟ್ರೂ? ಇದನ್ನ ನಾವು ಅಗ್ರಿ ಮಾಡ್ಲಿಕ್ಕೆ ಆಗುತ್ತಾ? ನೋ, ಏನಕ್ಕಾಗಲ್ಲ. ಬಿಕಾಸ್ ಮೇಟಿಂಗ್ ನೋಡಿ, ಇಲ್ಲಿ ನೀವು ಒಂದು ವರ್ಡ್ ಅನ್ನ ಕೇಳಿರ್ತೀರಾ, ಏನು, ಜೆನೆಟಿಕ್ ರೀಕಾಂಬಿನೇಷನ್ ಅಲ್ವಾ, ಆಸ್ ವೆಲ್ ಆಸ್ ನ್ಯಾಚುರಲ್ ಸೆಲೆಕ್ಷನ್ ಓದಿದೀವಿ, ಮ್ಯೂಟೇಶನ್ ಅನ್ನೆಲ್ಲ ಓದಿದೀವಿ ನಾವು, ಜೀನ್ ಫ್ಲೋನು ಕೂಡ ಸ್ವಲ್ಪ ಮಟ್ಟಿಗೆ ಓದಿದೀವಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಇಲ್ಲಿ, ಕಾನ್ಸ್ಟೆಂಟ್ ಆಗಿ ಜೀನ್ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಆಗಿ ಇರೋಕೆ ಬಿಡಂಗಿಲ್ಲ. ಓಕೆ, ಸೊ ಚೇಂಜ್ ಆಗುತ್ತೆ. ಆ ಕಾರಣಕ್ಕೆ ಇವಾಗ ನಾವೇನು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ವೋ, ಸೊ ಇದೇನು ಇಲ್ಲಿ, ಇಟ್ ಈಸ್ ಜಸ್ಟ್ ಇಕ್ವಿಲಿಬ್ರಿಯಂ, ಐಡಿಯಲಿಸ್ಟಿಕ್ ಸಿಚುವೇಶನ್ ಇದು. ಸೊ ಏನು ಇದು, ಹಾಗಾಗಿ ಹಾರ್ಡಿ-ವಿನ್ಬರ್ಗ್ law is, it is just a idealistic situation. ಸೊ ಇವ್ರು ಹೇಳೋ ಪ್ರಕಾರ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ
ಯಾವಾಗ್ಲೂ ಜೀನ್ ಫ್ರೀಕ್ವೆನ್ಸಿ ಸೇಮೇ ಇರುತ್ತೆ, ಅಲಿಲಿಕ್ ಫ್ರೀಕ್ವೆನ್ಸಿ ಸೇಮೇ ಇರುತ್ತೆ ಅನ್ನೋದಾದ್ರೆ ಇಲ್ಲಿ ಏನನ್ನ ನೋಡಕ್ ಆಗಲ್ಲ, ನಮಗೆ ಇಲ್ಲಿ ಎವಲ್ಯೂಷನ್ ನೋಡಕ್ ಆಗಲ್ಲ, ಎವಲ್ಯೂಷನ್ ಆಗೋದೇ ಇಲ್ಲ. ಸೊ ಇದು ಒಂದು ಐಡಿಯಲಿಸ್ಟಿಕ್, ಈ ರೀತಿ ಎಕ್ಸಿಸ್ಟೇ ಆಗಲ್ಲ. ಓಕೆ, ಸೊ ಆ ಕಾರಣಕ್ಕೆ ನೋ ಎವಲ್ಯೂಷನ್, ಎವಲ್ಯೂಷನ್ ಕೂಡ ಆಗಲ್ಲ ಇಲ್ಲಿ. ಎವಲ್ಯೂಷನ್ ಯಾವಾಗ ಆಗುತ್ತೆ, ಯಾವಾಗ ಇಲ್ಲಿ ಜೀನ್ಸ್ ಗಳು ಏನಾಗುತ್ತೆ ವೇರಿಯೇಷನ್ ಸಿಕ್ಕುತ್ತೋ ನಮ್ಗೆ, ಆ ವೇರಿಯೇಷನ್ ಇಂದ ನೇಚರ್ ಏನ್ ಮಾಡುತ್ತೆ ಅಲ್ಲಿ ಸೆಲೆಕ್ಟ್ ಮಾಡುತ್ತೆ, ಅದು ಒಂದು ಥಿಂಗ್. ಅಂಡ್ ಇನ್ನೊಂದು ಏನಾಗುತ್ತೆ ಇನ್ ಕೇಸ್ ಮ್ಯೂಟೇಶನ್ ಆದ್ರೆ, ಅಂಡ್ ಇನ್ನೊಂದು ಜೀನ್ ಕಾಂಬಿನೇಷನ್ ರೀಕಾಂಬಿನೇಷನ್ ಆದವಾಗ ಅಲ್ವಾ. ಬಟ್ ಈ ರೀತಿ ಯಾವಾಗ್ಲೂ ಜನರೇಷನ್ ಇಂದ ಜನರೇಷನ್ಗೆ ಸೇಮ್ ಅಲಿಲಿಕ್ ಫ್ರೀಕ್ವೆನ್ಸಿ ಇರುತ್ತೆ, ಚೇಂಜೇ ಆಗಲ್ಲ ಅನ್ನೋದು ಏನು, ಅದು ಒಂದು ಸುಳ್ಳು. ಹಾಗಾಗಿ ಆಲ್ವೇಸ್ P+Q ಇಸ್ ಆಲ್ವೇಸ್ ನಾಟ್ ಈಕ್ವಲ್ ಟು 1. ಓಕೆ, ಬಟ್ ಇಲ್ಲಿ ಹಾರ್ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅನ್ನ ಹೇಳಿ ಅಥವಾ ಲಾನ ಹೇಳಿ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನೀವು ಈ ಇಕ್ವೇಶನ್ ಅನ್ನ ಹೇಳ್ಬೇಕು. ಬಟ್ ಇದು ಟ್ರೂನಾ? ನೋ, ಬಿಕಾಸ್ ಇಟ್ ಇಸ್ ಜಸ್ಟ್ ಐಡಿಯಲಿಸ್ಟಿಕ್ ಸಿಚುವೇಶನ್. ಇವ್ರು ಹೇಳೋದ್ ನೋಡಿದ್ರೆ ಇಲ್ಲಿ ಎವಲ್ಯೂಷನ್ ಆಗ್ಲೇ ಕೂಡುದು. ಬಟ್ ನಮಗೆ ಇವಾಗ ಆಲ್ರೆಡಿ ಗೊತ್ತಿದೆ ಎವಲ್ಯೂಷನ್ ಏನು ಇಲ್ಲಿ ಗ್ರಾಜುವಲ್ ಪ್ರೊಸೆಸ್, ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಅಲ್ವಾ. ಸೊ ಇನ್ನೊಂದು ಇಕ್ವೇಶನ್ ನ ಕೊಡ್ತಾರೆ ಅವರು, ಇದನ್ನೇ ರಿಪ್ರೆಸೆಂಟ್ ಮಾಡ್ಲಿಕ್ಕೆ P+Q ಈಸ್ ಈಕ್ವಲ್ ಟು 1, ಅದರ ಒಟ್ಟಿಗೆ ಇನ್ನೊಂದು ಇಕ್ವೇಶನ್ ಕೊಡ್ತಾರೆ. ಸೊ ಆ ಇಕ್ವೇಶನ್ ಏನು ಅಂತ ನೋಡೋಣ. ಸೊ ಇನ್ನೊಂದು ಇಕ್ವೇಶನ್ ಯಾವ್ದಿದೆ ಇಲ್ಲಿ, P² ಪ್ಲಸ್ 2PQ ಪ್ಲಸ್ Q² ಈಸ್ ಈಕ್ವಲ್ ಟು 1 ಅಂತ ಹೇಳ್ತಾರೆ. ಓಕೆ, ಸೊ ಇದು ಕೂಡ ಸೇಮ್ ಅದನ್ನ ಹೇಳುತ್ತೆ. ಸೊ ಇಲ್ಲಿ P² ಅಂದ್ರೆ ಏನು, ದಿಸ್ ರಿಪ್ರೆಸೆಂಟ್ಸ್ allelic frequency of what, of homozygous dominant individuals. ಓಕೆ, PP, ಹಾಗಾಗಿ P². Q² ಏನನ್ನ ಹೇಳುತ್ತೆ ಇಲ್ಲಿ, ಇಟ್ ರಿಪ್ರೆಸೆಂಟ್ಸ್, ಇಲ್ಲಿ ನೋಡಿ ಡಾಮಿನೆಂಟ್ ಇದೆ. ಓಕೆ, ಕ್ಯೂ ಏನು ಇಲ್ಲಿ ರಿಸೆಸಿವ್ ಅಲ್ಲಿ ಯೂಸ್ ಮಾಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ದಿಸ್ ರಿಪ್ರೆಸೆಂಟ್ಸ್ ಹೋಮೋಜೈಗಸ್ recessive individuals QQ, ಹಾಗಾಗಿ Q². ಅಂಡ್ ಇಲ್ಲಿ PQ ಏನನ್ನ ಹೇಳುತ್ತೆ ನೋಡಿ, ನಮ್ಗೆ ಕ್ಯಾಪಿಟಲ್ ಎ ಹೇಗ್ ನೋಡಿದ್ವು ಅಂದ್ರೆ ಹೋಮೋಜೈಗಸ್ ಕಂಡೀಷನ್, ಡಾಮಿನೆಂಟ್ ಹೋಮೋಜೈಗಸ್ ಕಂಡೀಷನ್. ಅಂಡ್ ಸ್ಮಾಲ್ ಲೆಟರ್ ಎ, ಸೊ ಇದೇನು ಇಲ್ಲಿ ರಿಸೆಸಿವ್ ಹೋಮೋಜೈಗಸ್. ಅಂಡ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದ್ರೆ ಇದೇನು ಇಲ್ಲಿ ಡಾಮಿನೆಂಟ್ ಇದೆ, ರಿಸೆಸಿವ್ ಇದೆ. ಸೊ ಯಾವ ಕಂಡೀಷನ್ ಇದು, ಹೆಟೆರೋಜೈಗಸ್ ಕಂಡೀಷನ್. ಅದೇ ರೀತಿ P ಅಂದ್ರೆ ಇಲ್ಲಿ ಡಾಮಿನೆಂಟ್ ಅಂತ ಹೇಳಿದ್ವಿ, Q ಅಂದ್ರೆ ರಿಸೆಸಿವ್ ಅಂತ ಹೇಳಿದ್ವಿ. ಹಾಗಾಗಿ PQ ಏನನ್ನ ಇಂಡಿಕೇಟ್ ಮಾಡುತ್ತೆ ಇಲ್ಲಿ, ಹೆಟೆರೋಜೈಗಸ್ ಇಂಡಿವಿಜುವಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಇದು ಕೂಡ ಒಂದು ಇಕ್ವೇಶನ್. ಸೊ ಇದು ಹೇಗೆ ಅಂದ್ರೆ, ಹೆಂಗೆ ನೀವು A+B² ಫಾರ್ಮುಲಾ ಹೇಳ್ತೀರೋ, A² + 2AB + B², ಅದೇ ರೀತಿ ಇದು ಕೂಡ ಏನು ಇಲ್ಲಿ ಬೈನಾಮಿಯಲ್ ಎಕ್ಸ್ಪೆನ್ಷನ್. ನೋಡೋದಾದ್ರೆ ನೀವು ಚಕ್ಕರ್ ಬೋರ್ಡ್ ಎಲ್ಲ ನೋಡಿರ್ತೀರ ಅಲ್ವಾ. ಸೊ ಓಕೆ, ಇಲ್ಲಿ ನೋಡೋಣ, PQ. ಸೊ PP ಏನಾಗುತ್ತೆ ಇಲ್ಲಿ, P², PQ, Q². ಸೊ PQ ಎಷ್ಟಿದೆ ಇಲ್ಲಿ 2, ಹಾಗಾಗಿ 2PQ. ಸೊ P+Q = 1. ಇದೊಂದು ಏನಿದೆ ಇಲ್ಲಿ ನಮ್ಗೆ ಇಕ್ವೇಶನ್ ಇದೆ. ಅಂಡ್ ಇನ್ನೊಂದು ಇಕ್ವೇಶನ್ ಯಾವುದು ಇಲ್ಲಿ, P² + 2PQ + Q² = 1. ಸೊ ಇದು ಬೈನಾಮಿಯಲ್ ಎಕ್ಸ್ಪೆನ್ಷನ್. ಸೊ ಇದಿಷ್ಟು ಏನು ಇಲ್ಲಿ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಏನಾಗ್ತಾ ಇಲ್ಲ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಲ್ಲಿ ಅಥವಾ ಜೀನ್ ಪೂಲ್ ಅಲ್ಲಿ ಆಗ್ತಾ ಇರಲ್ಲ. ಆ ಕಾರಣಕ್ಕೆ ಇದು = 1 ಅಂತ ಹೇಳ್ತಾರೆ. ಬಟ್ ದಟ್ ಇಸ್ ನಾಟ್ ದ ಟ್ರೂತ್, ಬಿಕಾಸ್ ಇಲ್ಲಿ ಎನ್ವಿರಾನ್ಮೆಂಟಲ್ ಚೇಂಜಸ್ ಇರುತ್ತೆ, ಮ್ಯೂಟೇಷನ್ಸ್ ಆಗ್ತಿರುತ್ತೆ, ಜೆನೆಟಿಕ್ ರೀಕಾಂಬಿನೇಷನ್ ಆಗ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಅನ್ನ ಅಥವಾ ಹಾರ್ಡಿ ವಿನ್ಬರ್ಗ್ ಲಾನ ಇಲ್ಲಿ ಅಫೆಕ್ಟ್ ಮಾಡ್ಲಿಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದಾವೆ ಇಲ್ಲಿ, 5 ಫ್ಯಾಕ್ಟರ್ಸ್ ಇದೆ. ಅಥವಾ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ದ ಫ್ಯಾಕ್ಟರ್ಸ್ ವಿಚ್ ಡಿಸ್ಟರ್ಬ್ ದಿ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಎಷ್ಟಿದೆ ಇಲ್ಲಿ, 5 ಇದೆ. ಸೊ ಅದ್ ಯಾವುದು ಅಂತ ಇವಾಗ ನೋಡೋಣ.
ಸೊ ಹೆಡ್ಲೈನ್ ಹಾಕೊಳ್ಳಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ the factors affecting or disturbing affecting Hardy-Weinberg principle ಅಥವಾ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ. ನೋಡೋಣ, ಫಸ್ಟ್ ಒನ್ ಯಾವುದು ಇಲ್ಲಿ? ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್. ಸೊ ನಾವು ಆಲ್ರೆಡಿ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು ಅಂತ ಓದಿದೀವಿ. ಸೊ ಇಲ್ಲಿ ಏನಾಗುತ್ತೆ, ಡ್ಯೂ ಟು ದಿ ಸ್ಮಾಲ್ ವೇರಿಯೇಷನ್ಸ್, ಆರ್ಗಾನಿಸಮ್ಸ್ ಗಳು ಏನ್ ಮಾಡ್ತಿರುತ್ತೆ, ಇಲ್ಲಿ ಸ್ಲೋ ಆಗಿ ವೇರಿಯೇಷನ್ಸ್ ಗಳನ್ನ ತೋರಿಸ್ತಾ ಇರುತ್ತೆ. ವೇರಿಯೇಬಲ್ ಕ್ಯಾರೆಕ್ಟರ್ಸ್, ಅಡ್ವಾಂಟೇಜ್ ಕೊಡೋ ಅಂತ ವೇರಿಯೇಬಲ್ ಕ್ಯಾರೆಕ್ಟರ್ಸ್. ಸೊ ಆ ಕ್ಯಾರೆಕ್ಟರ್ಸ್ ಇರೋ ಕಾರಣಕ್ಕೆ ಎನ್ವಿರಾನ್ಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನ್ ಮಾಡುತ್ತೆ, ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾವ ಆರ್ಗಾನಿಸಮ್ ಸರ್ವೈವ್ ಆಗುತ್ತೋ ತಮ್ಮ ವೇರಿಯೇಬಲ್ ಕ್ಯಾರೆಕ್ಟರ್ಸ್ ಅನ್ನ ಇಟ್ಕೊಂಡು ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ, ಆ ತರದ ಆರ್ಗಾನಿಸಮ್ಸ್ ಗಳನ್ನ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ, ಸರ್ವೈವ್ ಆಗುತ್ತೆ. ಇದು ನಮ್ಗೆ ಗೊತ್ತು, ನ್ಯಾಚುರಲ್ ಸೆಲೆಕ್ಷನ್. ಸೊ ನ್ಯಾಚುರಲ್ ಸೆಲೆಕ್ಷನ್ ಆಗ್ತಾ ಇದೆ ಅಂದ್ರೆ ಎವಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಏನಿರಲ್ಲ ಇಲ್ಲಿ, ಯಾವಾಗ್ಲೂ ಕಾನ್ಸ್ಟೆಂಟ್ ಇರಲ್ಲ, ಈಕ್ವಿಲಿಬ್ರಿಯಂ ಇರಲ್ಲ. ಓಕೆ, ಸೊ ನ್ಯಾಚುರಲ್ ಸೆಲೆಕ್ಷನ್ ಹಾಗಾಗಿ ಏನ್ ಮಾಡುತ್ತೆ, ನ್ಯಾಚುರಲ್ ಸೆಲೆಕ್ಷನ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ಹಾಗಾಗಿ ಇದೇನನ್ನ ಎಫೆಕ್ಟ್ ಮಾಡುತ್ತೆ ಇಲ್ಲಿ, ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಅನ್ನ ಏನ್ ಮಾಡುತ್ತೆ ಇಲ್ಲಿ, ಅಫೆಕ್ಟ್ ಮಾಡುತ್ತೆ. ವೇರಿಯೇಷನ್ಸ್ shown up causes the natural selection. ಓಕೆ, ಇದನ್ನ ಆಲ್ರೆಡಿ ಓದಿದೀರಾ ನೀವು, ಬಟ್ ಸ್ಟಿಲ್ ಇರ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಬರೆಯೋಣ. ಸೆಕೆಂಡ್ ಯಾವ ಫ್ಯಾಕ್ಟರ್ ಇದೆ, ಮ್ಯೂಟೇಷನ್. ಸೊ ಇವಾಗ ಹಾರ್ಡಿ-ವಿನ್ಬರ್ಗ್ ಹೇಳ್ದಂಗೆ ಮ್ಯೂಟೇಷನ್ ಆಗ್ಲೇ ಇಲ್ಲ. ಮ್ಯೂಟೇಷನ್ ಅಂದ್ರೆ ಏನು, ಒಂದು ಸಡನ್ ಲಾರ್ಜ್ ಚೇಂಜ್ ಇನ್ ದ ಜೆನೆಟಿಕ್ ಮೇಕಪ್ ಅದಾಗ್ಲೇ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಪಿಟಲ್ ಎ ಇದೆ, ಓಕೆನಾ. ಸೊ ಇದೇನಾಗ್ಬೋದು, ಸ್ಮಾಲ್ ಎ ಆಗ್ಬೋದು, ಅಥವಾ ಒಂದು ಅಲಿಲ್ ಸೇಮ್ ಇದು, ಇನ್ನೊಂದು ಅಲಿಲ್ ಏನಾಗ್ಬೋದು, ಸ್ಮಾಲ್ ಎ ಆಗ್ಬೋದು, ಮ್ಯೂಟೇಟ್ ಆಗ್ಬೋದು, ಚೇಂಜ್ ಆಗ್ಬೋದು ಅಲ್ವಾ. ಸೊ ಇದು ಆಗುತ್ತೆ ಮ್ಯೂಟೇಷನ್. ನಾವ್ ಇದನ್ನ ನೋಡಿದೀವಿ ಮ್ಯೂಟೇಷನ್ ಥಿಯರಿಲಿ ಕೂಡ. ಸೊ ಇವ್ರು ಹೇಳೋ ಪ್ರಕಾರ, ಅಕಾರ್ಡಿಂಗ್ ಟು ಹಾರ್ಡಿ-ವಿನ್ಬರ್ಗ್, ಮ್ಯೂಟೇಷನ್ ಆಗಲ್ಲ ಅಂದ್ರೆ ಜೀನ್ ಫ್ರೀಕ್ವೆನ್ಸಿ ಏನಿರುತ್ತೆ ಇಲ್ಲಿ ಸೇಮ್ ಇರುತ್ತೆ, ಈಕ್ವಿಲಿಬ್ರಿಯಂ. ಬಟ್ ಹಾಗಾಗಲ್ಲ, ಮ್ಯೂಟೇಷನ್ ಏನು ಆಗ್ತಾನೆ ಇರುತ್ತೆ. ಸೊ ಮ್ಯೂಟೇಷನ್ ಏನು ಇಲ್ಲಿ ಒಂದು, ಇಟ್ ಈಸ್ ಅ ಲಾರ್ಜ್ sudden change alva, which causes change in the phenotype of organism, phenotype of individual. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ, ಸಡನ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ ಅಲ್ಲಿ ಜೀನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಜೀನ್ ಜೆನೆಟಿಕ್ ಮೇಕಪ್ ಚೇಂಜ್ ಆದ್ರೆ ಅದು ಆಬ್ವಿಯಸ್ಲಿ ನಮ್ಗೆ ಹೇಗ್ ಕಾಣಿಸುತ್ತೆ, ಇಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಫಿನೋಟೈಪ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ. ಸೊ ಮ್ಯೂಟೇಷನ್ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ಏನಾಗ್ತಾ ಇದೆ ಇಲ್ಲಿ, ಎವಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ. ಅಂಡ್ ಥರ್ಡ್ ಫ್ಯಾಕ್ಟರ್ ಯಾವ್ದಿದೆ ಇಲ್ಲಿ, ದಟ್ ಈಸ್ ಜೆನೆಟಿಕ್ ರೀಕಾಂಬಿನೇಷನ್. ಜೆನೆಟಿಕ್ ರೀಕಾಂಬಿನೇಷನ್. ಸೊ ಜೆನೆಟಿಕ್ ರೀಕಾಂಬಿನೇಷನ್ ಅಂದ್ರೆ ಏನು, ನೀವು ಹೆಂಗೆ ಇವಾಗ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಓದಿದೀರಾ ಅನ್ಕೊಳ್ತೀನಿ. ಸೊ ನೀವು ಕ್ರಾಸಿಂಗ್ ಓವರ್ ಅಂತ ಕೇಳಿರ್ತೀರಾ ನೀವು, ಹೌದಾ. ಅಂಡ್ ಯಾವಾಗ ಅಂದ್ರೆ ಇಲ್ಲಿ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಏನಾಗುತ್ತೆ ಇಲ್ಲಿ, ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಕ್ರಾಸಿಂಗ್ ಓವರ್ ಆಗ್ಬೇಕಾದ್ರೆ ಇಲ್ಲಿ ಅಲೀಲ್ಸ್ ಗಳದ್ದು, ಬೇರೆ ಬೇರೆ ಅಲೀಲ್ಸ್ ಗಳು ಏನಾಗುತ್ತೆ ಇಲ್ಲಿ ಫ್ಯೂಸ್ ಆಗುತ್ತೆ. ಹಾಗಾಗಿ ಡಿಫ್ರೆಂಟ್ ಅಲೀಲ್ ಫಾರ್ಮ್ ಆಗುತ್ತೆ. ಜೆನೆಟಿಕ್ ಅಥವಾ ಅಲೀಲ್ ಏನಾಗ್ತಾ ಇದೆ ಇಲ್ಲಿ, ರೀಕಂಬೈನ್ ಆಗ್ತಾ ಇದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೂಡ ಏನಾಗುತ್ತೆ, ನಮಗೆ ಬೇರೆ ವೇರಿಯೇಷನ್ಸ್, ಬೇರೆ ಜೀನ್ಸ್ ಗಳು, ಬೇರೆ ಅಲೀಲ್ಸ್ ಗಳು ಏನಾಗುತ್ತೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಕೂಡ ಏನಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ, ಎವಲ್ಯೂಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜೆನೆಟಿಕ್ ರೀಕಾಂಬಿನೇಷನ್ ಯಾವಾಗ ನೋಡ್ಬೋದು ನಾವಿಲ್ಲಿ, ಡ್ಯೂ ಟು ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಯಾವಾಗ, ಡ್ಯೂರಿಂಗ್ ಗ್ಯಾಮೆಟೋಜೆನ್ಸಿಸ್. ಡ್ಯೂರಿಂಗ್ ಗ್ಯಾಮೆಟೋಜೆನ್ಸಿಸ್, ಗ್ಯಾಮೆಟ್ಸ್ ಫಾರ್ಮ್ ಆಗ್ಬೇಕಾದ್ರೆ ಮಿಯೋಸಿಸ್ ಆಗುತ್ತೆ ಅಲ್ಲಿ, ಹೌದಾ.
ಆ ಟೈಮಲ್ಲಿ ಕ್ರಾಸಿಂಗ್ ಓವರ್ ಆಗೋ ಕಾರಣಕ್ಕೆ ನಾವೇನ್ ನೋಡ್ತೀವಿ ಇಲ್ಲಿ ಜೆನೆಟಿಕ್ ರೀಕಾಂಬಿನೇಷನ್. ಸೊ ಇಲ್ಲಿ ಮ್ಯೂಟೇಶನ್ ಆಗಿಲ್ಲ ಅಂದ್ರೂ ನ್ಯಾಚುರಲ್ ಸೆಲೆಕ್ಷನ್ ಆಲ್ವೇಸ್ ಆಗ್ತಾನೆ ಇರುತ್ತೆ ಅಂಡ್ ಇವನ್ ಜೆನೆಟಿಕ್ ರೀಕಾಂಬಿನೇಷನ್ ಕೂಡ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಇಲ್ಲಿ ಜೀನ್ ಪೂಲ್ ಅಥವಾ ಇಲ್ಲಿ ಜೀನ್ ಫ್ರೀಕ್ವೆನ್ಸಿ ಏನಿರಂಗಿಲ್ಲ, ಕಾನ್ಸ್ಟೆಂಟ್ ಆಗಿ ಇರಲ್ಲ. ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು? ದಟ್ ಇಸ್ ಜೀನ್ ಫ್ಲೋ. ಜೀನ್ ಫ್ಲೋ ಅಂದ್ರೆ ಏನು? ನಾವ್ ಹೇಳಿದ್ವಿ ಜೀನ್ ಫ್ಲೋಗೆ ಇನ್ನೊಂದು ವರ್ಡ್ ಏನ್ ಯೂಸ್ ಮಾಡ್ತೀವಿ ಇಲ್ಲಿ, ಮೈಗ್ರೇಷನ್. ಮೈಗ್ರೇಷನ್, ಜೀನ್ ಮೈಗ್ರೇಷನ್. ಸೊ ಈ ಮೈಗ್ರೇಷನ್ ರಿಪೀಟೆಡ್ ಆಗಾದ್ರೆ, ರಿಪೀಟೆಡ್ ಮೈಗ್ರೇಷನ್ ಏನ್ ಮಾಡುತ್ತೆ ಇಲ್ಲಿ, ರಿಪೀಟೆಡ್ ಮೈಗ್ರೇಷನ್ಗೆ ನಾವ್ ಇಲ್ಲಿ ಅಂತ ಕರಿತೀವಿ ಜೀನ್ ಫ್ಲೋ. ಹಾಗಾದ್ರೆ ಮೈಗ್ರೇಷನ್ ಅಂದ್ರೆ ಏನು? ಇವಾಗ ಜೀನ್ ಏನಾಗ್ತಾ ಇದೆ, ಫ್ಲೋ ಹೆಸರೆಲ್ಲ ಇದೆ, ಜೀನ್ ಏನಾಗ್ತಾ ಇದೆ, ಇವಾಗ ಒಂದು ಪ್ಲೇಸ್ ಇದೆ, ಓಕೆ, ದಿಸ್ ಇಸ್ ಇಂಡಿಯಾ ಅಂಡ್ ಇನ್ನೊಂದು ಪ್ಲೇಸ್ ಇದೆ, ದಿಸ್ ಇಸ್ ಅಮೇರಿಕಾ. ಸೊ ಇಂಡಿಯಾದಲ್ಲಿ ಇರುವಂತ ಇಂಡಿವಿಜುವಲ್ಸ್ ಅಮೆರಿಕಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಏನಾಗ್ತಾ ಇದೆ, ಇಂಡಿಯಾದಲ್ಲಿ ಜೀನ್ ಲಾಸ್ ಆಗ್ತಾ ಇದೆ. ಏನಾಗ್ತಿದೆ? ಜೀನ್ ಲಾಸ್. ಸೊ ಜೀನ್ ಲಾಸ್ ಆದ್ರೆ ಜೀನ್ ಫ್ರೀಕ್ವೆನ್ಸಿ ಸೇಮ್ ಇರುತ್ತಾ? ನೋ, ರೈಟ್, ಅಲ್ಟರ್ ಆಗುತ್ತೆ. ಅದೇ ರೀತಿ ಅಮೆರಿಕ ಇಂದ ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ, ಇಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಜೀನ್ ಎಡಿಷನ್ ಆಗ್ತಾ ಇದೆ. ಸೊ ಇವಾಗ ಈ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ಗೆ ಇಲ್ಲಿಂದ ಜೀನ್ಸ್ ಗಳು ಹೋದ್ರೆ ಲಾಸ್ ಆಗುತ್ತೆ, ಲಾಸ್ ಆದ್ರೂ ಕೂಡ ಜೀನ್ ಫ್ರೀಕ್ವೆನ್ಸಿ ಅಲ್ಟರ್ ಆಗುತ್ತೆ. ಅದೇ ರೀತಿ ಇಲ್ಲಿ ಯಾವುದೇ ಜೀನ್ಸ್ ಹೋಗ್ದೇಲೆ ಬರೀ ಇಲ್ಲಿ ಜೀನ್ಸ್ ಬರ್ತಾ ಇದ್ರೆ ಏನಾಗುತ್ತೆ, ಇಲ್ಲಿ ಜಾಸ್ತಿ ನಂಬರ್ ಆಫ್ ಜೀನ್ಸ್ ಸಿಗುತ್ತೆ. ಹಾಗಾಗಿ ಜೀನ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಇಲ್ಲೂ ಕೂಡ ಬದಲಾಗುತ್ತೆ. ಸೊ ಈಕ್ವಿಲಿಬ್ರಿಯಂ ಅಂದ್ರೆ ಸ್ಟೇಬಲ್ ಇರಲ್ಲ ಅಂತ ಹೇಳಿ. ಸೊ ದಿಸ್ ಇಸ್ ಮೈಗ್ರೇಷನ್, ಜೀನ್ ಮೈಗ್ರೇಷನ್. ಸೊ ಜೀನ್ ಮೈಗ್ರೇಷನ್ ರಿಪೀಟೆಡ್ ಆಗಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಜೀನ್ ಫ್ಲೋ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಇಂಡಿಯಾದಿಂದ ಅಮೆರಿಕ ಹೋಗ್ತಾ ಇದ್ರೆ ಪಾಪ್ಯುಲೇಷನ್ ಅಥವಾ ಜೀನ್ಸ್ ಗಳು ಅಂದ್ರೆ ಇಂಡಿವಿಜುವಲ್ಸ್, ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದಾರೆ ಅಲ್ವಾ, ರೈಟ್. ಸೊ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಎಮಿಗ್ರೇಷನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಎಮಿಗ್ರೇಷನ್. ಅಂಡ್ ಇದ್ಯಾವುದು, ಇಲ್ಲಿ ಬರ್ತಾ ಇದ್ದಾರೆ, ದಿಸ್ ಇಸ್ ಇಮಿಗ್ರೇಷನ್. ಫ್ರಮ್ ಅಮೆರಿಕಾ ಟು ಇಂಡಿಯಾ, ದಿಸ್ ಇಸ್ ಇಮಿಗ್ರೇಷನ್. ಟೋಟಲ್ ಆಗಿ ಮೈಗ್ರೇಷನ್ ಅಂತ ಹೇಳಿ ಕರಿತೀವಿ. ಅಂಡ್ ರಿಪೀಟೆಡ್ ಮೈಗ್ರೇಷನ್ಗೆ ಏನಂತ ಕರಿತೀವಿ ನಾವಿಲ್ಲಿ, ಜೀನ್ ಫ್ಲೋ. ಇಂಡಿವಿಜುವಲ್ಸ್ ಹೋಗ್ತಾ ಇದಾರೆ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದ ಜೀನ್ಸ್ ಇನ್ ದೆಮ್ ಆರ್ ಗೋಯಿಂಗ್. ಸೊ ಅವರು ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ ಗೆ ಅಡಾಪ್ಟ್ ಆಗಿ ನಮ್ಮ ಲೈಫ್ ಸೈಕಲ್ ಅನ್ನ ತಿರ್ಗಾ ರನ್ ಮಾಡ್ತಾರೆ. ಅಂಡ್ ಲಾಸ್ಟ್ ಯಾವ್ದಿದೆ, ದಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಜೆನೆಟಿಕ್ ಡ್ರಿಫ್ಟ್. ಡ್ರಿಫ್ಟ್ ಅಂದ್ರೆ ಏನು? ಅಲ್ಲಿಂದ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಅಂದ್ರೆ ಯಾವುದೋ ಒಂದು ಏನೋ ಫೋರ್ಸ್ ಬಂತು ಅಂದ್ರೆ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗೋದು, ಗೋ ಅವೇ, ಡ್ರಿಫ್ಟ್ ಅವೇ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಸೊ ಜೆನೆಟಿಕ್ ಡ್ರಿಫ್ಟ್ ಎಲ್ಲಿ ವರ್ಕ್ ಆಗುತ್ತೆ, ಇನ್ ಸ್ಮಾಲ್ ಪಾಪ್ಯುಲೇಷನ್, ಇನ್ ಸ್ಮಾಲ್ ಅಂಡ್ ಐಸೋಲೇಟೆಡ್ ಪಾಪ್ಯುಲೇಷನ್, ಸ್ಮಾಲ್ ಅಂಡ್ ಐಸೋಲೇಟೆಡ್ ಪಾಪ್ಯುಲೇಷನ್ that to by chance. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿ by chance in small isolated population. ಸೊ ಏನು ಇದ್ರ ಮೀನಿಂಗ್ ಇಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಚಿಕ್ಕದ ಏರಿಯಾ ಇದೆ ಇಲ್ಲಿ, ಓಕೆ, ಸ್ಮಾಲ್ ಪಾಪ್ಯುಲೇಷನ್, ಓಕೆ. ಸೊ ಇದರಲ್ಲಿ ಸುಮಾರು ಇಂಡಿವಿಜುವಲ್ಸ್ ಇದ್ದಾರೆ, ನಾಟ್ ಮೆನಿ, ಓನ್ಲಿ ಫ್ಯೂ ಆರ್ ದೇರ್, ಓಕೆ. ಸೊ ಇದು ಐಸೋಲೇಟೆಡ್ ಅಂಡ್ ಸ್ಮಾಲ್ ಪಾಪ್ಯುಲೇಷನ್, ಸ್ಮಾಲ್ ಹೌದು ಆಸ್ ವೆಲ್ ಆಸ್ ಐಸೋಲೇಟೆಡ್ ಪಾಪ್ಯುಲೇಷನ್. ಯಾವುದೋ ನದಿ ಹತ್ರನೋ ಕಾಡ್ ಹತ್ರನೋ ತುಂಬಾ ದೂರದಲ್ಲಿರುವಂತ ಒಂದು ಜಾಗ ಇದು, ಓಕೆ. ಸೊ ಇಲ್ಲಿ ಸಡನ್ ಆಗಿ ಏನಾಯ್ತು, ಒಂದು ನ್ಯಾಚುರಲ್ ಕ್ಲೈಮೇಟ್ ಲೈಕ್ ಚೇಂಜಸ್ ಅಂದ್ರೆ ಫ್ಲಡ್ ಆಗ್ಬೋದು, ಅರ್ಥ್ಕ್ವೇಕ್ ಆಗ್ಬೋದು, ಓಕೆ. ಸೊ ಅಥವಾ ಜೋರಾಗಿ ಏನಾದ್ರು ಬಿರುಗಾಳಿ ಬರ್ಬೋದು, ಏನೋ ಒಂದು ಆಗುತ್ತೆ ಇಲ್ಲಿ, ಓಕೆ. ಸೊ ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಬೈ ಚಾನ್ಸ್ ಆಗ್ತಾ ಇದೆ ಇಲ್ಲಿ, ಅದಕ್ಕೆ ವರ್ಡ್ ಬೈ ಚಾನ್ಸ್ ಅಂತ ಯೂಸ್ ಮಾಡಿದೀವಿ. ಸೊ ಆದ ಕಾರಣಕ್ಕೆ ಇಲ್ಲಿರೋ ಸುಮಾರು ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ, ಇಲ್ಲಿ ಬೇರೆ ಏರಿಯಾಗೆ ಹೋಗ್ತಾರೆ. ಏನ್ ಮಾಡ್ತಾರೆ, ಇಲ್ಲಿ ಡಿಫ್ರೆಂಟ್ ಏರಿಯಾಗೆ ಹೋಗ್ತಾರೆ, ಡಿಫರೆಂಟ್ ಏರಿಯಾ. ಸೊ ಈ ನ್ಯಾಚುರಲ್ ತಮ್ದು ಒರಿಜಿನಲ್ ಹ್ಯಾಬಿಟ್ ಇರುತ್ತಲ್ಲ, ಇಲ್ಲಿ ಏನಾಯ್ತು ಅಂತ ಹೇಳಿದ್ವಿ ನಾವಿಲ್ಲಿ, ನ್ಯಾಚುರಲ್ ಕ್ಯಾಲಮಿಟೀಸ್.
ಫ್ಲಡ್ಸ್ ಅಂತ ಇಟ್ಕೊಳ್ಳಿ, ಫ್ಲಡ್ಸ್ ಆಯ್ತು, ಎಲ್ಲ ತಮ್ದು ಮನೆಗಿನೇ ಎಲ್ಲ ಏನಾಯ್ತು ಕೊಚ್ಕೊಂಡು ಹೋಯ್ತು. ಹಾಗಾಗಿ ಈ ಜಾಗನ ಬಿಟ್ಟು ಎಲ್ಲರೂ ಹೋಗ್ತಾರ, ದೆರ್ ಮೇ ಬಿ ಚಾನ್ಸಸ್ ಇಲ್ಲಿ ಸತ್ಲು ಹೋಗ್ಬೋದು ಅಲ್ವಾ. ಸೊ ಕೆಲವೊಬ್ರು ಏನ್ ಉಳ್ಕೊಂಡಿರೋರು ಇರ್ತಾರೆ, ಅವ್ರು ಬೇರೆ ಜಾಗಕ್ಕೆ ಹೋಗ್ತಾರೆ, ನ್ಯೂ ಹ್ಯಾಬಿಟೇಟ್ಗೆ ಹೋಗಿ ಅಲ್ಲೇ ಅಡಾಪ್ಟ್ ಆಗಿ ತಮ್ಮ ಲೈಫ್ ಅನ್ನ ಸೈಕಲ್ ಅನ್ನ ಏನ್ ಮಾಡ್ತಾರೆ, ಅಲ್ಲಿ ತಿರ್ಗಾ ರೀಸ್ಟಾರ್ಟ್ ಮಾಡ್ತಾರೆ. ಸೊ ಬೇರೆ ಜಾಗಕ್ಕೆ ಹೋಗಿ ಇಲ್ಲಿ ನ್ಯೂ ಸ್ಪೀಸೀಸ್ ಆಗಿ ಫಾರ್ಮ್ ಆಗ್ತಾರೆ. ಓಕೆ, ಸೊ ಇಲ್ಲಿ ಯಾರು ಇಲ್ಲಿಂದ ಉಳ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾರೋ, ಸೊ ಇವ್ರು ಏನ್ ಮಾಡ್ತಾರೆ, ಇಲ್ಲಿ ನೆಕ್ಸ್ಟ್ ತಮ್ಮ ನ್ಯೂ ಆಫ್ ಸ್ಪ್ರಿಂಗ್ಸ್ ಗಳನ್ನ ಫಾರ್ಮ್ ಮಾಡ್ತಾರೆ. ಸೊ ಈ ಹಳಬ್ರು ಏನು ಇಲ್ಲಿಂದ ಇಲ್ಲಿ ಹೋಗಿರ್ತಾರಲ್ಲ, ಸೊ ಇವ್ರಿಗೆ ನಾವೇನಂತ ಕರಿತೀವಿ, ಇಲ್ಲಿ ಫೌಂಡರ್ ಮೆಂಬರ್ಸ್. ಹಾಗಾಗಿ ಇದಕ್ಕೆ ಇನ್ನೊಂದ್ ಹೆಸರು ಏನಂತ ಕರಿತೀವಿ, ಇಲ್ಲಿ ನಾವು ಫೌಂಡರ್ಸ್ ಎಫೆಕ್ಟ್ ಏನಂತ ಕರಿತೀವಿ, ಫೌಂಡರ್ಸ್ ಎಫೆಕ್ಟ್. ಸೊ ಫೌಂಡರ್ಸ್ ಎಫೆಕ್ಟ್ ಅನ್ನ ನಾವು ಎಲ್ಲಿ ನೋಡ್ಬೋದು, ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು ಅಂತ ಹೇಳಿದೆ ನಾನು, ಒಂದು ಸ್ಮಾಲ್ ಐಸೋಲೇಟೆಡ್ ದೂರ ಇರುವಂತ ಒಂದು ಪಾಪ್ಯುಲೇಷನ್ ಏನೋ ಫ್ಲಡ್ ಆಗಿನೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರು ಈ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋಗಿದ್ರು. ಎಲ್ರು ಒಂದೇ ಕಡೆ ಹೋಗ್ಲಿಲ್ಲ, ಯಾರು ಕೆಲವೊಬ್ರು ಮಾತ್ರ ಒಂದು ಏರಿಯಾ, ಬೇರೆ ಏರಿಯಾ ಇದನ್ ಬಿಟ್ಟು ಹೊಸ ಜಾಗಕ್ಕೆ ಹೋದ್ರು. ಆ ಹೊಸ ಜಾಗಕ್ಕೆ ಹೋಗಿ ಆ ಹೊಸ ಜಾಗಕ್ಕೆ ಏನ್ ಮಾಡಿದ್ರು, ಇಲ್ಲಿ ಅಡಾಪ್ಟ್ ಆದ್ರು, ಸಸ್ಟೈನ್ ಆಗ್ಲಿಕ್ಕೆ ಕಲ್ತ್ಕೊಂಡು ಅಲ್ಲಿ ತಿರ್ಗಾ ರಿಪ್ರೊಡಕ್ಷನ್ ಮಾಡಿ ತಮ್ಮ ಲೈಫ್ ಸ್ಪ್ಯಾನ್ ಅನ್ನ ಏನ್ ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು. ಸೊ ಇಲ್ಲಿಂದ 4 ಜನ ಮುಂಚೆ ಯಾರು ಹೋಗಿದ್ರು, ಸ್ಟಾರ್ಟಿಂಗ್ 4 ಮೆಂಬರ್ಸ್, ಸೊ ಅವರು ಇವಾಗ ಈ ಒಂದು ಪಾಪ್ಯುಲೇಷನ್ ಮೇನ್ ಆನ್ಸಿಸ್ಟರ್ಸ್ ಅಥವಾ ಒರಿಜಿನಲ್ ಪೀಪಲ್. ಹಾಗಾಗಿ ಈ ಪಾಪ್ಯುಲೇಷನ್ ಅನ್ನ ಫೌಂಡ್ ಮಾಡಿದ್ದೆ ಯಾರು, ಇಲ್ಲಿಂದ ಹೋದ ಮೊದಲಿನ 4 ಜನ. ಸೊ ಅವ್ರಿಗೆ ನಾವೇನಂತ ಕರಿತೀವಿ, ಫೌಂಡರ್ಸ್ ಮೆಂಬರ್ಸ್. ಹಾಗಾಗಿ ಈ ಎಫೆಕ್ಟ್ ಗೆ ಏನಂತ ಕರಿತೀವಿ, ಇಲ್ಲಿ ಫೌಂಡರ್ಸ್ ಎಫೆಕ್ಟ್. ಹೆಂಗೆ ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟಿಟ್ಯೂಟ್ ಇರ್ಬೋದು, ಸೊ ಫೌಂಡರ್ ಆಫ್ ದಾಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸೊ ಆ ಇನ್ಸ್ಟಿಟ್ಯೂಟ್ ಅನ್ನ ಇಲ್ಲಿ ಹಾಕೊಟ್ಟವ್ರು ಯಾರು, ಸ್ಟಾರ್ಟ್ ಮಾಡಿದವ್ರು ಯಾರು ಅಂತ. ಅದೇ ರೀತಿ ಇಲ್ಲೂ ಕೂಡ, ಸೊ ಇಲ್ಲಿ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿರೋ ಕಾರಣಕ್ಕೆ, ಬೈ ಚಾನ್ಸ್ ಆಗಿರೋದಕ್ಕೆ ತಮ್ಮ ಮೇನ್ ರೀಜನ್ ಏರಿಯಾನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಹೋಗಿ ಅವರೇ ಅಲ್ಲಿ ತಮ್ಮ ಲೈಫ್, ತಮ್ಮ ನ್ಯೂ ಸ್ಪೀಸೀಸ್ ಅನ್ನ ಫಾರ್ಮ್ ಮಾಡ್ತಾರೆ. ಅವ್ರಿಗೆ ನಾವೇನಂತ ಕರಿತೀವಿ, ಇಲ್ಲಿ ಫೌಂಡರ್ ಮೆಂಬರ್ಸ್. ಹಾಗಾಗಿ ಆ ಎಫೆಕ್ಟ್ ಗೆ ಫೌಂಡರ್ಸ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಅಂಡ್ ಇದನ್ನೇ ನಾವು ಇನ್ನೊಂದಕ್ಕೂ ಕಂಪೇರ್ ಮಾಡ್ತೀವಿ, ಬಾಟಲ್ ನೆಕ್ ಎಫೆಕ್ಟ್. ಜೆನೆಟಿಕ್ ಡಿಸ್ಕ್ ಅಲ್ಲೇ ಏನನ್ನ ನೋಡ್ತೀವಿ, ಬಾಟಲ್ ನೆಕ್ ಎಫೆಕ್ಟ್. ಸೊ ಬಾಟಲ್ ನೆಕ್ ಎಫೆಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ಏನ ಕಂಪೇರ್ ಮಾಡಿದಾರೆ ಅಂದ್ರೆ, ಇವಾಗ ಒಂದು ಪಾಪ್ಯುಲೇಷನ್, ಇದು ಒಂದು ಬಾಟಲ್ ಇದೆ, ಆ ಬಾಟಲ್ ಅಲ್ಲಿ ನೀವೇನ್ ಮಾಡ್ತೀರಾ, ರೆಡ್ ವೈಟ್ ಪೆಬಲ್ಸ್ ಸ್ಟೋನ್ಸ್ ಗಳನ್ನ ಹಾಕ್ತೀರಿ, ರೆಡ್ ವೈಟ್. ಸೊ ಅದು ಅಚಾನಕ್ ಬೈ ಚಾನ್ಸ್ ಆಗಿ ನೀವು ಅದೇನೋ ದುಡ್ಸ್ ಹಾಕಿದ್ರಿ, ಬೀಳ್ಸಿದ್ರಿ ಅಂದ್ರೆ ಆಬ್ವಿಯಸ್ಲಿ ಅದು ಬಿದೋಗುತ್ತೆ. ಸೊ ಬಿದೋದಾಗ ಅದ್ರಲ್ಲಿ ವೈಟ್ ಸ್ಟೋನ್ಸ್, ಅಂದ್ರೆ ಇದನ್ನ ನೀವು ಇಲ್ಲಿ ಜೀನ್ಸಿಗೆ ಅನ್ಕೊಳ್ಳಿ, ಅಂದ್ರೆ ಹ್ಯೂಮನ್ ಬೀನ್ಸಿಗೆ ಅನ್ಕೊಳ್ಳಿ, ಅಥವಾ ಯಾವ್ದೋ ಲಿವಿಂಗ್ ಆರ್ಗಾನಿಸಮ್ಸ್ಗೆ ಅನ್ಕೊಳ್ಳಿ. ಸೊ ಯಾವ್ದು ಉಳ್ಕೊಂಡಿರುತ್ತೋ ಅದು ಬೇರೆ ಜಾಗಕ್ಕೆ ಹೋಗಿ ಏನ್ ಮಾಡುತ್ತೆ, ಇಲ್ಲಿ ಬಾಟಲ್ ನೆಕ್ ಎಫೆಕ್ಟ್, ಅದು ಬಿದೋಯ್ತು, ಬೇರೆ ಜಾಗಕ್ಕೆ ಹೋಗಿ ಏನ್ ಮಾಡುತ್ತೆ, ಹೊಸ ಸ್ಪೀಸಿಯೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಜೆನೆಟಿಕ್ ಡ್ರಿಫ್ಟ್ ಅಲ್ಲಿ ನಾವೇನ್ ನೋಡ್ಬೋದು, ಬಾಟಲ್ ನೆಕ್ ಎಫೆಕ್ಟ್, ಜಸ್ಟ್ ಕಂಪ್ಯಾರಿಸನ್, ಅಂಡ್ ಫೌಂಡರ್ಸ್ ಎಫೆಕ್ಟ್ ಅನ್ನು ಕೂಡ ನೋಡ್ಬೋದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಏನ್ ಮಾಡ್ತಾ ಇದೆ, ಇಲ್ಲಿ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಅನ್ನ ಎಫೆಕ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಹೇಳಿದೇನು, ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ, ಜೀನ್ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಚೇಂಜ್ ಆಗುತ್ತೆ. ಯಾವ ಕಾರಣಕ್ಕೆ, ಐದರ್ ನ್ಯಾಚುರಲ್ ಸೆಲೆಕ್ಷನ್ ಆದ್ರೂ ಅಲ್ಟರ್ ಮಾಡ್ಬೋದು, ಅಥವಾ ಮ್ಯೂಟೇಷನ್, ಜೆನೆಟಿಕ್ ರಿಕಾಂಬಿನೇಷನ್, ಜೀನ್ ಫ್ಲೋ ಅಂಡ್ ಜೆನೆಟಿಕ್ ಡ್ರಿಫ್ಟ್. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದಿ ಹಾರ್ಡಿ-ವಿನ್ಬರ್ಗ್ ಲಾ ಅಥವಾ ಪ್ರಿನ್ಸಿಪಲ್ ಅಥವಾ ಈಕ್ವಿಲಿಬ್ರಿಯಂ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಹಾರ್ಡಿ-ವಿನ್ಬರ್ಗ್ ಕಾನ್ಸೆಪ್ಟ್ ಅಥವಾ ಲಾ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಇಲ್ಲಿ ಅಗೇನ್ ದ ಎವಲ್ಯೂಷನ್ ರಿಲೇಟೆಡ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಿಮಗೆ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್.